ಹಿಂದುಳಿದ ವರ್ಗದ ಸಮೀಕ್ಷೆ ಶುರುವಾಗಿದೆ ಇದೇ ತಿಂಗಳು 22ರಿಂದ. ಈಗಾಗಲೇ ಪ್ರತಿಯೊಂದು ಸಮಾಜದಲ್ಲೂ ಸಹ ಜಾಗೃತಿಯನ್ನು ಮೂಡಿಸುವ ಕೆಲಸ ಆಗ್ತಿದೆ. ಇಂದು ಸಹ ಮೈಸೂರಿನ ಸಿದ್ಧಾರ್ಥನಗರದಲ್ಲಿರುವಂಥ ಕನಕ ಸಮುದಾಯ ಭವನದಲ್ಲಿ ಕುರುಬ ಸಮುದಾಯದ ತಾಲೂಕು ಮತ್ತು ಜಿಲ್ಲೆಯ ಮುಖಂಡರುಗಳು ಮತ್ತು ಯುವ ಮುಖಂಡರುಗಳು ಸೇರಿ ಒಂದು ದೊಡ್ಡ ಮಟ್ಟದ ಸಭೆಯನ್ನು ಮಾಡಿ ಯಾವ ರೀತಿ ಮಾಹಿತಿಯನ್ನು ಕೊಡಬೇಕು ಸಮಾಜಕ್ಕೆ ಚರ್ಚೆ ಆಯಿತು. ಜೊತೆ ಮೈಸೂರು ಜಿಲ್ಲಾ ಕುರುಬ ಸಂಘದ ಜಿಲ್ಲಾಧ್ಯಕ್ಷರಿಂದ ಕೋಟೇಶ್ವರ ಮಾತನಾಡ್ಸೋಣ. ಸರ್ ನಮಸ್ತೆ. ಒಂದು ಮಹತ್ವದ ಸಭೆ, ಮುಖಂಡರು ಯುವ ಮುಖಂಡರು ಎಲ್ಲರೂ ಸೇರಿಸಿ ಸಭೆ ಮಾಡಿದ್ರಿ. ಹಿಂದುಳಿದ ವರ್ಗದ ಸಮೀಕ್ಷೆ ಬರ್ತಿದೆ 22ನೇ ತಾರೀಕಿಂದ. ಏನೆಲ್ಲ ಚರ್ಚೆ ಆಯಿತು ಸರ್? ಈಗ ಏನು ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಈ ಹಿಂದುಳಿದ ವರ್ಗಗಳ ಜಾತಿಗಳ ಶೈಕ್ಷಣಿಕ, ಸಾಮಾಜಿಕ ಮತ್ತು ಆರ್ಥಿಕವಾಗಿ 2ನೇ ಬಾರಿ ಸಮೀಕ್ಷೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಆ ವಿಚಾರವಾಗಿ ಮತ್ತೆ ನಮ್ಮದು ಯಾವುದೇ ರೀತಿ ಗೊಂದಲಗಳಾಗಬಾರ್ದು. ಇಲ್ಲಿ ಏನಾಗ್ತದೆ, ಹಿಂದೆ ತುಂಬ ಅಳಬರು ನಮ್ಮ ತಾತ ಮುತ್ತಾತ ತಂದೆ ಕಾಲದವರೆಲ್ಲ ಆಲ್ಮತ್ ಗೌಡ್ರು ಅಂದ್ಬಿಡೋದು, ಹೆಗ್ಡೆಗಳು ಅಂದ್ಬಿಡೋದು, ಬೇರೆ ಬೇರೆ ಥರ ನಮ್ಮ ಕರ್ನಾಟಕದಲ್ಲಿ ಕುರುಬ್ ಗೌಡ ಅಂದ್ಬಿಡೋದು, ಇವೆಲ್ಲ ಮತ್ತು ಕುರ್ಬಾ ಅನ್ನೋದು, ಇವೆಲ್ಲ ಏನಾಗುತ್ತೆ ಹಂಚಿ ಹರಿದೋಗ್ತಾ ಇದೆ ಅಂತೇಳಿ ನಾವು ಕರ್ನಾಟಕ ಪ್ರದೇಶ ಕುರುಬರ ಸಂಘ ನಮ್ಮ ಮಾಜಿ ಅಧ್ಯಕ್ಷರಾದ ರಾಮಚಂದ್ರಪ್ಪನವರ ನೇತೃತ್ವದಲ್ಲಿ ಮೊದಲನೇದಾಗಿ ಬೆಂಗಳೂರಿನಲ್ಲಿ ಒಂದು ಸಭೆ ಮಾಡಿ ಅಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಾವು ಈ ಒಂದು ಜಿಲ್ಲಾ ಮಟ್ಟದಲ್ಲಿ ಹೋಗಿ ನಾವು ಎಲ್ಲ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು, ಸಮಾಜದ ಮುಖಂಡರುಗಳು, ಚುನಾಯಿತ ಪ್ರತಿನಿಧಿಗಳನ್ನೆಲ್ಲರೂ ಸೇರಿಸಿ ಒಂದು ಸಭೆ ಮಾಡಿ ಏನು ಸಮೀಕ್ಷೆ ಪ್ರಾರಂಭ ಆಗ್ತದೆ ಅವತ್ತಿಗೆ ನಾವು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಅದರ ಪೂರ್ವಭಾವಿ ಇವತ್ತು ನಾವು ಮೈಸೂರಿನಲ್ಲಿ ಇವತ್ತು ಕನಕ ಭವನದಲ್ಲಿ ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟದ ಎಲ್ಲ ಪದಾಧಿಕಾರಿಗಳು, ಚುನಾಯಿತ ಪ್ರತಿನಿಧಿಗಳು ಮತ್ತು ನಮ್ಮ ಬೆಂಗಳೂರು ಕುರುಬರ ಸಂಘದ ಮಾಜಿ ಅಧ್ಯಕ್ಷ ರಾಮಚಂದ್ರಪ್ಪನವರು, ಸೋಮಣ್ಣವರು ಮತ್ತು ನಮ್ಮ MK ಸೋಮಶೇಖರ್ ಅವರು ಮತ್ತು ಸುಬ್ರಹ್ಮಣ್ಯ ಅವರವರು ಇವರ ನೇತೃತ್ವದಲ್ಲಿ ಈ ಒಂದು ಸಭೆಯನ್ನು ಆಯೋಜನೆ ಮಾಡಿ ಇವತ್ತು ಎಲ್ಲ ತಾಲೂಕುಗಳು ಕೂಡ ಇದು ಸಭೆ ಮಾಡಬೇಕು ಮತ್ತು ಗ್ರಾಮ ಮಟ್ಟದಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ನೀವು ಸಭೆ ಮಾಡಬೇಕು. ಅಲ್ಲಿಗೆ ನಮ್ಮ ಸಮಾಜದ ಯಾವುದೇ ಥರ ಒಂದು ಗೊಂದಲ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾವುದೇ ಉಪಜಾತಿ ಇರಲಿ, ಜಾತಿ ಇರಲಿ, ಯಾವುದೇ ಇರಲಿ, ಕುರ್ಬಾ ಅಂತ ಒಂದೇ ಒಂದು ಪದ ಬಿಟ್ಟರೆ ಬೇರೆ ಯಾವುದೇ ಥರ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಅಂತೇಳಿ ಇವತ್ತು ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಸರ್, ನೀವು ಹೇಳ್ದಂಗೆ ಪ್ರತಿಯೊಂದು ತಾಲೂಕುಗಳಿಗೆ ಹೋಗ್ತಾ ಇದ್ದೀರಿ. ತಾಲೂಕಿನಲ್ಲಿ ಈಗ ನಿಮ್ಮದೇ ಕುರುಬ ಸಂಘಗಳಿವೆ, ನಿರ್ದೇಶಕರಿದ್ದಾರೆ, ಅಧ್ಯಕ್ಷರಿದ್ದಾರೆ, ಎಲ್ಲ ಇದ್ದಾರೆ. ಎಜುಕೇಟ್ಗಳಿಗೆ ಹೇಳ್ತೀರಾ? ಯಾಕೆಂದರೆ ಪ್ರತಿಯೊಂದು ನಿಮ್ಮ ಸಮುದಾಯದಲ್ಲಿ BA, B.Ed, MA ಈ ಥರ ಮಾಡಿದ ವಿದ್ಯಾರ್ಥಿಗಳು ಪ್ರತಿಯೊಂದು ಗ್ರಾಮದಲ್ಲಿ ಇರ್ತಾರೆ. ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಅವ್ರಿಗೆ ಒಂದಷ್ಟು ಬಂದಂಥ ಅಧಿಕಾರಿಗಳಿಗೆ ಒಂದು ಗ್ರಾಮಕ್ಕೆ 1-2 ಯುವಕರನ್ನ 3 ಯುವಕರನ್ನ ಕರೆಸೋ ಜೊತೆಯಲ್ಲಿ ಸೆನ್ಸಸ್ ಮಾಡಿ ಅವ್ರಿಗೆ ಸಂಪೂರ್ಣ ಮಾಹಿತಿ ಕೊಡೋ ಕೆಲಸ ಮುಂದೆ ಆಗುತ್ತಾ ಅಂತ? ಇಲ್ಲ, ಅದು ಸರ್ಕಾರ ಈಗಾಗಲೇ ಅಧಿಕಾರಿಗಳನ್ನ ನೇಮಕ ಮಾಡಿದ್ದಾರೆ. ನಾವು ಕಾನೂನನ್ನ ಕೈ ತಗೊಳಕ್ಕಾಗಲ್ಲ. ಸರ್ಕಾರ ಅವ್ರನ್ನ ಅಧಿಕಾರಿಗಳನ್ನ ನೇಮಕ ಮಾಡಿ ಪ್ರತಿ ಮನೆಗೂ ಸಮೀಕ್ಷೆ ಮಾಡ್ತಾಯಿದ್ದಾರೆ. ಅವ್ರಿಗೆ ನಾವು ಏನು ನಮ್ಮಲ್ಲಿ ಇದೆಯೋ ಅದನ್ನು ಮಾತ್ರ ಮಾಹಿತಿ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸಮಾಜದ ಯುವಕರು, ವಿದ್ಯಾವಂತರು, ಲೀಡರ್ಗಳು, ಚುನಾಯಿತ ಪ್ರತಿನಿಧಿಗಳು, ಸಮಾಜದ ಮುಖಂಡರುಗಳು ಆಯಾ ಗ್ರಾಮದಲ್ಲಿ, ಆ ಪಂಚಾಯತಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಸಿಟಿಲಿ ಏನು ಮನೆಗಳಿದ್ದಾರೆ ಆ ಭಾಗದ ಏರಿಯಾ ಏನು ಬರ್ತವೆ ಕಾರ್ಪೊರೇಟರ್ ಲೆವೆಲ್ ಏರಿಯಾಗಳು, ಅವರವ್ರ ಏರಿಯಾದಲ್ಲಿ ಅವರು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ನೀವು ಪ್ರಾಮಾಣಿಕವಾಗಿ ಮಾಡಿ ಒಂದು ಕುರುಬ ಸಮಾಜವನ್ನು ಏನು ಇವತ್ತು ನಾವು 60ರಿಂದ 65 ಲಕ್ಷ ಇದ್ದೀವಿ ಅಂತ ಹೇಳ್ತೀವಿ, ಅಷ್ಟನ್ನು ನಾವು ರೀಚ್ ಆಗಲೇಬೇಕು ಅಂದರೆ ನಮ್ಮದು ಬೇರೆ ಸಬ್ ಕ್ಯಾಸ್ಟು ಕುರುಬಗೌಡ, ಆಲಮತ್ ಗೌಡ ಇವು ಯಾವ ಪದ ತಾವು ಕೂಡ ಬಳಸಬಾರ್ದು. ಓನ್ಲಿ ಕುರುಬಾ ಅಂತ ಮಾತ್ರ ಬರೆಸಿ ಈ ಒಂದು ಸಮೀಕ್ಷೆನ ಯಶಸ್ವಿಗೊಳಿಸಿ ಸಿದ್ದರಾಮಯ್ಯ ಸಾಹೇಬ್ರನ್ನ ಈ ಮುಖಾಂತರ ಬಲಪಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತಕ್ಕಂಥ ನಿರ್ಧಾರವನ್ನು ತೊಗೊಂಡಿದ್ದೀವಿ. ಯಾಕೆಂದರೆ ಸರ್, ನೀವೇ ಹೇಳ್ದಂಗೆ ಗ್ರಾಮಾಂತರ ಭಾಗದಲ್ಲಿ ಸಾಕಷ್ಟು ಜನರು ವಲಸೆ ಬಂದುಬಿಟ್ಟಿದ್ದಾರೆ, ಹಳ್ಳಿ ನಗರಕ್ಕೆ ಬಂದುಬಿಟ್ಟಿದ್ದಾರೆ. ಅಲ್ಲೂ ಇರ್ತದೆ, ಇಲ್ಲಿ ಬಂದಿರ್ತಾರೆ, ಅದು ಕೆಲಸದ ಮೇಲೆ ಹೋಗಿರ್ತಾರೆ, ಇರೋದಿಲ್ಲ. ನೀವು ಹೇಳ್ದಂಗೆ ಆ ನಿಟ್ಟಿನಲ್ಲಿ ಆ ಭಾಗದ ಕಾರ್ಪೊರೇಟರ್ ಇರ್ಬೋದು, ಮೆಂಬರ್ಗಳು ಇರ್ಬೋದು, ಅವ್ರಿಗೇನಾದ್ರು ಇದು ಮಾಡ್ತೀರಾ ಅಂತ? ಅದು ಆಯಾ ಗ್ರಾಮದಲ್ಲಿ 100% ಮಾಡ್ತಾರೆ. ಈಗ ಸಮೀಕ್ಷೆ ಬರ್ತಾ ಇದೆ ಅಂತ ಗೊತ್ತಾದಾಗೆ ನಾವು ಮುಂಚಿತವಾಗಿ ಅವರಿಗೆಲ್ಲ ಹೇಳಿ ಎಲ್ಲ ಮನೆಗೆ ಅವರು ವಾಪಸ್ಸು ಅವ್ರ ಗ್ರಾಮಗಳಿಗೆ ಬರ್ತಕ್ಕಂಥ ಕೆಲಸವನ್ನು ನಾವು ಅರಿವು ಮೂಡಿಸ್ತೀವಿ. ಏನಕ್ಕೆಂದರೆ ಸರ್, ಹಿಂದೆ SC ST ಅವ್ರದ್ದು ಒಳ ಮೀಸಲಾತಿ ಸಮೀಕ್ಷೆ ಅದು ಇದೇ ಥರ ಗೊಂದಲ ಆಗಿತ್ತು. ಒಂದಷ್ಟು ಮಾಹಿತಿಗಳ ಕೊರತೆ ಇತ್ತು. ಬಂದಂಥ ಅಧಿಕಾರಿಗಳು ಸ್ಪಷ್ಟವಾಗಿ ಕ್ವಶನನ್ನು ಅರ್ಥ ಮಾಡ್ಕೊಳ್ದೇನೆ ಬೇರೆ ರೀತಿಯ ಬೇರೆ ರೀತಿ ಬರೆದಂಥ ಉದಾಹರಣೆಗಳು ಇತ್ತು.
ಆ ರೀತಿಯಲ್ಲಿ ಗೊಂದಲಗಳು ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಿಮ್ಮ ಸಮಾಜದ ಯುವಕರಿಗೆ ನಾನು ವಿದ್ಯಾವಂತ ಯುವಕರನ್ನ ಬಳಸ್ಕೊಳ್ಬೋದಲ್ಲ ಅನ್ನುವಂಥದ್ದು ನಾನು. ಅದನ್ನು ನಾವು ನಮ್ಮ ಸಮಾಜ ಜೊತೆಯಿಂದ ಮಾಡಿಸ್ತೀವಿ. ನಮ್ಮ ಸಮಾಜದಿಂದ ಅವ್ರು ಬಂದಂಥವ್ರಿಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಾವೇ ಸರ್ವೆ ಮಾಡ್ಸೋಕ್ಕೆ ಬರಲ್ಲ. ಸರ್ವೆ ಎಲ್ಲ ಬಂದಂಥ ಅಧಿಕಾರಿಗಳಿಗೆ ನಿಮ್ಮ ಖಂಡಿತ ಜೊತೆಲಿರ್ತಾರೆ, ಆಯಾ ಗ್ರಾಮದಲ್ಲಿ ಜೊತೆಲಿರ್ತಾರೆ, ಮಾಹಿತಿನ ಕೊಡ್ತಾರೆ. ಅಷ್ಟು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಏನು ಈಗ ನೀವು ಹೇಳಿದ್ರಿ ಒಳ ಮೀಸಲಾತಿ ಎಡಗೈ ಬಲಗೈ ಅಂತಕ್ಕಂಥದ್ದು ಇಲ್ಲಿ ಇದಾಗ್ತಾ ಇದೆ. ಆ ರೀತಿ ನಮ್ದು ಆಗಬಾರ್ದು. ಕುರುಬಗೌಡ ಆಗಬಾರ್ದು, ಆಲ್ಮತ ಗೌಡ ಆಗಬಾರ್ದು, ಏನೂ ಆಗಬಾರ್ದು. ಓನ್ಲಿ ಫಾರ್ ಕುರುಬ. ಅವ್ರ ಕ್ಯಾಸ್ಟ್ ಏನಿದೆ ಅದೇ ಕುರುಬ. ಈಗ ಕಾಡಲ್ಲಿದ್ದಾರೆ ಕಾಡು ಕುರುಬರು, ಅವ್ರು ಸರ್ಟಿಫಿಕೇಟ್ ತಗೋತಾ ಇದ್ದಾರೆ, ಅವ್ರು ಕಾಡು ಕುರುಬ ಅಂತ ಬರ್ಸ್ಕೊತಾರೆ. ಜೇನ್ ಕುರುಬರಿದ್ದಾರೆ, ಜೇನ್ ಕುರುಬ ಅಂತ ತಗೋತಾರೆ. ನಾರ್ತ್ ಕರ್ನಾಟಕ ಹೋಗಿ ನೀವು ಗೊಂಡ ಅಂತ ತಗೋತಾ ಇದ್ದಾರೆ, ಅವ್ರು ಗೊಂಡ ಅಂತಲೇ ಬರ್ಸ್ಬೇಕು. ನಾವು ಕುರುಬ ಅಂತಲೇ ಬರ್ಸ್ಬೇಕು. ಇಷ್ಟನ್ನ ಬಿಟ್ಟು ಬೇರೆ ಏನು ಮಾಡೋಕ್ಕೂಡ್ದು ಅಂತೇಳಿ ನಾವು ಇವತ್ತು ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಇದ್ರ ನಡುವೆ ಸರ್, ಈ ಮೀಸಲಾತಿ, ಹಿಂದುಳಿದ ವರ್ಗ ಮೀಸಲಾತಿ ಸಮೀಕ್ಷೆ ಮಾಡಲೇಬೇಕು ಅಂತ ಹೊರಗಡೆ ಬಂದಾಗ ಇನ್ನೊಂದಷ್ಟು ಕ್ವಶನ್ಗಳು ಉಟ್ಕಟ್ಟಿದ್ದೇವೆ, ಒಂದಷ್ಟು ಆರೋಪಗಳು ಶುರುವಾಗಿದೆ ಸರ್. ಇದರಲ್ಲೇ ಸರ್, ಕುರುಬ ಕ್ರಿಶ್ಚಿಯನ್ನು, ಒಕ್ಕಲಿಗ ಕ್ರಿಶ್ಚಿಯನ್ನು, ಮಾದಿಗ ಕ್ರಿಶ್ಚಿಯನ್ನು, ಸುಮಾರು 57ಕ್ಕೂ ಹೆಚ್ಚು ಜಾತಿಗಳು ಈ ಒಂದು ಸಮೀಕ್ಷೆಯಲ್ಲಿ ಆ್ಯಡ್ ಆಗಿದೆ, ಒಂದಷ್ಟು ಆರೋಪಗಳು ಬರ್ತಿವೆ. ಅದೆಲ್ಲ ಮಾನ್ಯ ಮುಖ್ಯಮಂತ್ರಿಗಳ ಲೆವೆಲಲ್ಲಿ ಮಾಡ್ಕೊತಾರೆ. ನಮ್ದು ಏನಪ್ಪ ಅಂದರೆ ನಮ್ಮ ಜಾತಿ ಸಮೀಕ್ಷೆ ಏನು ಮಾಡ್ಕೊಳ್ಬೇಕು ಅದು ಮಾಡ್ಕೊತೀವಿ. ನಾವು ಆಗೊಂದನ್ನೆಲ್ಲ ನಾವು ಇಟ್ಕೊಳ್ಳೋದು ಬೇಡ. ಏನಕ್ಕೆ ಅಂದರೆ ನೀವೆಲ್ಲ ಕೇಳಿದ್ದೀರಾ, ಕುರುಬ ಕ್ರಿಶ್ಚಿಯನ್ ಕೇಳಿದ್ದೀರಾ ಅಂತ? ಇಲ್ಲ ಆ ಥರ ಏನಿಲ್ಲ, ನಮ್ಮಲ್ಲೇನಿಲ್ಲ. ನಮ್ಮಲ್ಲಿ ಕುರುಬ ಇದ್ದಾರೆ. ನಮ್ಮಲ್ಲಿ ಏನಪ್ಪ ಅಂದರೆ ಕನ್ಫ್ಯೂಸ್ ಪಾಪ ಆಲ್ಮತ್ ಗೌಡ ಅನ್ಬಿಡೋದು, ಕುರುಬಗೌಡ ಅನ್ಬಿಡೋದು, ಇಷ್ಟು ಬಿಟ್ಟರೆ ನಮ್ಮಲ್ಲಿ ಬೇರೆ ಯಾವುದೇ ನೋ ಕ್ವಶನ್ ಅಟ್ ಆಲ್, ಯಾವುದೇ ಪ್ರಶ್ನೆನೇ ಇಲ್ಲ. ನೀವು ತಾಲೂಕು ಅಧ್ಯಕ್ಷರಿದ್ದೀರಿ, ಹೇಳ್ತೀರಾ, ಜಿಲ್ಲಾಧ್ಯಕ್ಷ ಇದ್ದೀರಿ, ಕೇಳ್ತೀರಾ ನಿಮ್ಮ ಸಮಾಜದ ಯುವಕರಿಗಿರ್ಬೋದು, ವಿದ್ಯಾವಂತರಿಗೆ ಮನವಿ ಮಾಡ್ಕೋತೀರಾ? 100%. ಈ ಮೂಲಕ ನಿಮ್ಮ ಟಿ ವಿ ಮಾಧ್ಯಮದ ಮೂಲಕ ನಾನು ಅವ್ರನ್ನಲ್ಲಿ ವಿನಂತಿ ಮಾಡಿ ಪ್ರಾರ್ಥನೆ ಮಾಡ್ತಾನೆ. ಎಲ್ಲ ತಾಲೂಕುಗಳಲ್ಲೂ ಕೂಡ ನಾವು ಸಭೆ ಕೂಡ ಮಾಡ್ತೀವಿ. ಆಯಾ ಸಮಾಜ ನಮ್ಮ ಸಮಾಜದ ಮುಖಂಡಗಳನ್ನ ಕರೆಸಿ ಅಲ್ಲಿ ಅವ್ರನ್ನ ಆಯಾ ಗ್ರಾಮಕ್ಕೆ ತೆರಳಿ ಈ ಒಂದು ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಇನ್ನೊಂದು ವಿಚಾರ, ಕಾಲಂನಲ್ಲಿ ಜಾತಿ ಮತ್ತು ಉಪಜಾತಿ ಎರಡಿದೆ, ಅದು ಪ್ರಮುಖ ಆ ವಿಚಾರವಾಗಿ ಸರ್. ಅದನ್ನೇ ಜಾತಿ ಕುರುಬ ಅಂತ ಬರೀಬೇಕು. ಇನ್ನು ಬೇರೆ ಏನು ಬರೆಯೋಂಗಿಲ್ಲ, ಯಾವುದೂ ಇದೇ ಇಲ್ಲ. ಸಬ್ ಕ್ಯಾಸ್ಟ್ ಇಲ್ಲವೇ ಇಲ್ಲ ನಮ್ಮದು, ಓನ್ಲಿ ಕುರುಬ, ದಟ್ಸ್ ಆಲ್. ಥ್ಯಾಂಕ್ ಯು. ಇದಿಷ್ಟು ಶಿವಪ್ಪ ಕೋಟಿ ಅವರ ಮಾತಾಗಿರುವಂಥದ್ದು. ಸಾಕಷ್ಟು ದೊಡ್ಡ ಮಟ್ಟದ ಪ್ರಯತ್ನ ಆಗಿದೆ. ಎಲ್ಲೊಂದು ಕಡೆ ಹಿಂದುಳಿದ ವರ್ಗಗಳ ಮೇಲೆತ್ತುವ ಕೆಲಸವನ್ನು ಸಿದ್ದರಾಮಯ್ಯನವರು ಕಳೆದ ಬಾರಿ ನೇಮಿಸಿದ್ದಂತಹ ಆಯೋಗ ಒಂದಷ್ಟು ಗೊಂದಲ ನಡುವೆ, ಒಂದಷ್ಟು ಏರುಪೇರುಗಳ ನಡುವೆ ಒಂದಷ್ಟು ಹಿನ್ನೆಲೆ ಆಗಿತ್ತು. ಅದನ್ನು ಮತ್ತೆ ಇಂಪ್ಲಿಮೆಂಟನ್ನು ಮಾಡಿ ಮತ್ತೊಂದು ಸರ್ವೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಕುರುಬ ಸಮುದಾಯದ ರಾಜ್ಯದಲ್ಲಿರುವಂಥ ಎಲ್ಲ ಜನರಿಗೆ, ಯುವಕರಿಗೆ, ವಿದ್ಯಾವಂತರಿಗೆ ಮನವಿನೇ ಮಾಡ್ತೇನೆ. ಆ ನಿಟ್ಟಿನಲ್ಲಿ ನಿಮ್ಮ ಮನೆಗೆ ಸೆನ್ಸಸ್ಗೆ ಬಂದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ನೀವು ಜಾತಿ ಉಪಜಾತಿ ಅಂತ 2 ಕಾಲಮ್ ಇರ್ತದೆ. ಆ ಕಾಲಮ್ನಲ್ಲಿ ಪ್ರಮುಖವಾಗಿ ನೀವು ಜಾತಿ ಅನ್ನೋ ಕಾಲಮ್ನಲ್ಲಿ ಆಲುಮತ ಅಲ್ಲ, ಗೊಂಡ ಕುರುಬ ಅಲ್ಲ, ಅಲ್ಲಿ ಪ್ರಮುಖವಾಗಿ ನೀವು ಬಳಸಬೇಕಾಗಿರೋದು ಕುರುಬ ಅನ್ನುವ ಪದವನ್ನು ಮಾತ್ರ ಬಳಸಿ, ಅದನ್ನು ಬಿಟ್ಟು ಬೇರೆ ಯಾವುದೇ ಇತರೆ ವರ್ಡುಗಳನ್ನು ಸೇರಿಸುವ ಪ್ರಯತ್ನವನ್ನು ಮಾಡಬೇಡಿ ಅಂತ ಶಿವಪ್ಪ ಕೋಟೆ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಸುಮನ್ ಜೊತೆ ಬಿರೇಗೌಡ, ನನ್ನೂರ ನ್ಯೂಸ್, ಮೈಸೂರು.